ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದನ ಮೂರ್ತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಹಳೆ ಮಿನಿ ವ್ಲಾಗಲ್ಲಿ ಹೇಳ್ದಾಗೆ ನಾವು ಹೊನ್ನಾವರ ಮತ್ತು ಮುರುಡೇಶ್ವರಗೆ ಟ್ರಿಪ್ ಹೋಗ್ತಿದ್ದೀವಿ ಅಂತ. ಅದರದೇ ಇದು ವ್ಲಾಗು. ಇದು ಆ್ಯಕ್ಚುಲಿ ನಾನು ಮಂಗಳವಾರ ಅಂದರೆ ಟ್ಯೂಸ್ಡೇ ಕ್ಲಿಕ್ ಮಾಡಿದಂಥ ಕ್ಲಿಪ್ಸ್ ಇದು. ಸುಮ್ಮನೆ ಲೈಕ್ ಇಂಟ್ರಡಕ್ಷನ್ಗೆ ಈ ವ್ಲಾಗಲ್ಲಿ ಈ ವಿಡಿಯೋಸ್ ಇರಲಿ ಅಂತ ಹಾಕಿದ್ದೀನಿ. ಬಟ್ ನಾವು ನೆಕ್ಸ್ಟ್ ಡೇ ವೆಡ್ನೆಸ್ಡೇ ಏನು ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದು ಕೂಡ ಇದೇ ವ್ಲಾಗಲ್ಲಿರುತ್ತೆ. ನೀವು ಕೂಡ ಮುರುಡೇಶ್ವರ ಅಥವಾ ಹೊನ್ನಾವರ ಸೈಡ್ ಹೋದಾಗ ಯಾವ್ಯಾವ ಪ್ಲೇಸ್ ತುಂಬ ಹತ್ರ ಇದೆ, ಯಾವ್ಯಾವ ಚೆನ್ನಾಗಿದೆ, ನೀವು ಕೂಡ ಯಾವ ಪ್ಲೇಸನ್ನ ನೋಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ನಾವು ವೆಡ್ನೆಸ್ಡೇ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಮತ್ತು ಬೀಚ್ನ ನೋಡೋಣ ಅಂತ ಹೋಗಿದ್ವಿ. ಫಸ್ಟು ನಾವು ಹೋಗಿದ್ದು ಬೀಚ್ ನೋಡೋಣ ಅಂತ, ಬಿಕಾಸ್ ಆಮೇಲೆ ಅಲ್ಲಿ ಬೀಚ್ ಹತ್ರ ಜನ ಆಗೋದ್ರೆ ಮತ್ತು ನಾವು ಬೀಚು ಕ್ಲಿಯರಾಗಿ ನೋಡೋಕ್ಕಾಗೋದಿಲ್ಲ ಅಂತ. ಆಲ್ಮೋಸ್ಟ್ ನಾವು 8 o'clock ಅಷ್ಟೊತ್ತಲ್ಲಿ ಬೀಚ್ ಹತ್ರ ಇದ್ವಿ. ನಮಗೆ ಬೆಂಗಳೂರಿಂದ ಮುರುಡೇಶ್ವರಗೆ ಡೈರೆಕ್ಟ್ ಬಸ್ ಸಿಕ್ಕಿತ್ತು. ಹಾಗಾಗಿ ನಾವು ಬಸ್ ಎಲ್ಲೂ ನಿಂತ್ಕೊಂಡು ಚೇಂಜ್ ಮಾಡಿ ಬರೋ ಥರ ಯಾವುದೂ ಇರಲಿಲ್ಲ. ಆರಾಮಾಗಿ ಬೆಳಗ್ಗೆ ಕೂತ್ಕೊಂಡು 7 o'clock ಬಸ್ ಹತ್ತಿದ್ದಕ್ಕೆ 7:30 ನೈಟ್ಗೆ ಇಲ್ಲಿ ರೀಚ್ ಆದ್ವಿ ನಾವು. ಇದೇ ನೋಡಿ ಮುರುಡೇಶ್ವರ ಬೀಚ್. ನಮಗಿಲ್ಲಿ ಒಳಗಡೆ ಆಟಾಡೋಕ್ಕೆಲ್ಲ ಏನೂ ಬಿಡಲಿಲ್ಲ, ಬಿಕಾಸ್ ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಯಾರನ್ನೂ ಕೂಡ ಆಟಾಡೋಕ್ಕೆ ಬಿಟ್ಟಿರಲಿಲ್ಲ. ಬರೀ ಲೈಕ್ ಮೀನು ಹಿಡಿಯೋರು ಯಾರಾದರೂ ಇದ್ದರೆ ಅವ್ರನ್ನ ಬೋಟಲ್ಲಿ ಕರ್ಕೊಂಡು ಬರ್ತಿದ್ರು ಅಷ್ಟೇ. ಬಟ್ ಇಲ್ಲಿ ಔಟ್ಸೈಡರ್ಸ್ ಯಾರಾದರೂ ಬಂದಿದ್ರೆ ಅಥವಾ ಸ್ಕೂಲ್ ಮಕ್ಕಳು, ಅಲ್ಲಿರೋಂಥ ಜನಗಳು ಅಥವಾ ಟ್ರಿಪ್ಪಿಗೆ ಯಾರಾದರೂ ಬಂದಿದ್ರು ಕೂಡ ಆಟಾಡೋಕ್ಕೆ ಬಿಟ್ಟಿಲ್ಲ ಅವರು. ಸೂಪರ್. ಬೀಚ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ದೇವಸ್ಥಾನದ ಹತ್ರ ಅಂತೂ ಫುಲ್ ಅಂದರೆ ಫುಲ್ ರಶ್ ಇತ್ತು. ಬಿಕಾಸ್ ಎಲ್ಲ ಸ್ಕೂಲ್ ಮಕ್ಳುಗಳ್ನು ಟ್ರಿಪ್ಪಿಗಂತ ಕರ್ಕೊಂಡು ಬಂದಿದ್ರು ಅನಿಸುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ರಶ್ ಇತ್ತು. ಇಲ್ಲಾಂದರೆ ಇಷ್ಟೊಂದು ರಶ್ ಇರಲ್ಲ ಅನಿಸುತ್ತೆ. ಫೈನಲ್ ಆಗಿ ದೇವ್ರ ದರ್ಶನ ಕೂಡ ಆಯಿತು. ದೇವಸ್ಥಾನದ ಒಳಗಡೆ ಅವರು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಾನು ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಬಟ್ ಇನ್ನು ಮಿಕ್ಕಿದಂಥ ದೇವರು ಏನೇನಿತ್ತು ಅದನ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ.
ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಶಿವ ಸ್ಟ್ಯಾಚು ಹತ್ರ ಅಲ್ಲೇ ದೇವಸ್ಥಾನದ ಶಿವ ಸ್ಟ್ಯಾಚುಗೆ ದಾರಿ ಇತ್ತು. ಶಿವ ಸ್ಟ್ಯಾಚುನು ಕೂಡ ನೋಡೋಣ ಅಂತ ಬಂದಿದ್ದೀವಿ. ಬಿಕಾಸ್ ನಾವು ನಿನ್ನೆ ಕೂಡ ನೋಡಿದ್ವಿ ಶಿವ ಸ್ಟ್ಯಾಚು ನೈಟಲ್ಲಿ, ಬಟ್ ಲೈಟಿಂಗ್ಸಲ್ಲಿ ಇನ್ನೂ ಚೆನ್ನಾಗಿತ್ತು. ಈಗೂ ಕೂಡ ಚೆನ್ನಾಗಿದೆ, ಬಟ್ ಲೈಟಿಂಗ್ಸ್ ಹಾಕಿದಾಗ ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ನೀವು ಬೀಚ್ನ ನೋಡಿದ್ರೆ 1% ಆಫ್ ಲ್ಯಾಂಡ್ ಕೂಡ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಇಲ್ಲಿಂದ. ನಿ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ನಿ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ಈ ಮುಗಿದೋದ ಅಧ್ಯಾಯ ನೆನಪಾಗದಿರಲಿ, ದೂರಾದರೇನು ಮರೆತೋದರೇನು ನಿನ್ನ ನೆನಪೇ ಚಿರೌಷಧಿ, ನಾನಿನ್ನ ಕಣ್ಣಲ್ಲಿ ನಗೆಯಾದರೇನು ನನ್ನೋಳು ನೀ, ಹಿಂದಾದರೇನು ಮುಂದಾದರೇನು ನಾನಿನ್ನವನು, ಈ ಜೀವ ಕೈಯಲ್ಲಿ ಕೈ ಸೇರಿದಾಗ ಮಗುವಂತೆ ನೀ. ಅಲ್ಲಿಂದ ಶಿವ ಸ್ಟ್ಯಾಚುನ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಪ್ಲೇಸ್ ಬಂದು ಹೋಟೆಲಿಗೆ. ಬಿಕಾಸ್ ಇವಾಗಲೇ 10 o'clock ಆಗಿತ್ತಲ್ವಾ, ಬ್ರೇಕ್ಫಾಸ್ಟ್ ಇನ್ನೂ ಮಾಡಿರಲಿಲ್ಲ ಅಂತ ನಾವು ಹೋಟೆಲ್ ಕಾಮತ್ ಅಂತ ಅಲ್ಲೇ ಹತ್ರ ಇತ್ತು. ಅಲ್ಲೊಂದೇ ಕಡೆ ನಮಗೆ ಫುಡ್ಡು ಚೆನ್ನಾಗಿದ್ದಿದ್ದು ಅನಿಸ್ತು, ಅದಕ್ಕೆ ಅಲ್ಲಿ ಹೋಗಿದ್ವಿ. ಇವಳು ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲೋ ಬೇರೆ ಕಡೆ ನೋಡ್ತಾ ಇದ್ಲು, ಸುಮ್ಮನೆ ಬೇಕು ಅಂತ ನೋಡ್ತಿದ್ದಾಳೆ ಅಂತ ರೇಗಿಸ್ತಾ ಇದ್ರು. ಆಮೇಲೆ ಎಲ್ಲರೂ ಅಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ಬಂದ್ವಿ. ರೂಮಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಅಲ್ಲೇ ನಾವು ನಿನ್ನೆ ನಮ್ಮನ್ನ ಡ್ರಾಪ್ ಮಾಡಿದ್ರಲ್ವ ದೇವಸ್ಥಾನದ ಹತ್ರ, ಅದೇ ಆಟೋದವರಿಗೆ ಫೋನ್ ಮಾಡಿ ಕರೆದ್ವಿ. ಬಿಕಾಸ್ 1 hour ಹತ್ರ ಇರೋ ಒಂದು 4 to 5 ಪ್ಲೇಸಸ್ ತೋರ್ಸೋಕ್ಕೆ 1200 ತೊಗೊತೀವಿ ವಿತ್ ವೆಯ್ಟಿಂಗ್ ಚಾರ್ಜ್ ಅಂತ ಕೇಳಿದ್ರು. ನಮಗೆ ಇದು ವರ್ತ್ ಅಂತ ಅನ್ನಿಸ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರನ್ನೇ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ಇವಾಗ ಫಸ್ಟ್ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದು ಬೋಟಿಂಗ್ಗೆ ಬಂದಿರೋದು. ಆಲ್ಮೋಸ್ಟ್ ಮುರುಡೇಶ್ವರಗೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಈ ಬೋಟಿಂಗ್ನ ಮುಗಿಸ್ಕೊಂಡೇ ಹೋಗ್ತಾರೆ. ನಾವು ಕೂಡ ಈ ಬೋಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಪ್ಲೇಸ್ ರೀಚ್ ಆಗಿದ್ದೆ ಈ ಬೋಟಿಂಗ್ ಮಾಡಬೇಕು ಅಂತ. ಅಲ್ಲೇ ನಾವು ಅಲ್ಲಿ ಕ್ಯಾಮ್ರಾಮ್ಯಾನ್ಸು ಇರ್ತಾರೆ, ಮತ್ತು ಬೋಟಿಂಗ್ ತುಂಬ ಬೋಟ್ಗಳು ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಕ್ಯಾಮ್ರಾಮ್ಯಾನ್ 1 hour ಬೋಟಿಂಗ್ಗೆ ಇಷ್ಟು ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾದವರು ಅಷ್ಟೇ 1 hour ಫೋಟೋಸ್ನ ತೆಗಿತೀವಿ ಅಂತ ಅವರು ಕೂಡ ಇಷ್ಟು ಚಾರ್ಜ್ ಮಾಡ್ತಾರೆ. ನಾವು ಬೋಟಿಗೆ ಮತ್ತು ಕ್ಯಾಮ್ರಾಮ್ಯಾನ್ ಎರಡಕ್ಕೂ ಅಮೌಂಟ್ನ ಕೊಟ್ಟಿದ್ವಿ. 1 hourಗೆ ಆಲ್ಮೋಸ್ಟ್ 131 ಫೋಟೋಸ್ನ ಕ್ಲಿಕ್ ಮಾಡಿದಷ್ಟು ಫೋಟೋಸ್ನ ನಮ್ಮ ಫೋನಿಗೆ ಫಾರ್ವರ್ಡ್ ಮಾಡ್ತಾರೆ. ಅವ್ರದ್ದೇ ಅಂತ ಒಂದು ಆ್ಯಪ್ ಇದೆಯಂತೆ, ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನಮಗೆ ಶೇರ್ ಮಾಡ್ತಾರೆ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ರಸ್ತೆಯಲ್ಲಿ ಸಂತಹಿಸೋ ಅವಳಿ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ, ಸಮಯ ನಿಂತೋದೆ ಬಡವಂಗೈಯಲ್ಲಿ. ಬೋಟಿಂಗ್ ರೈಡ್ ಎಲ್ಲ ಮುಗಿಸ್ಕೊಂಡು ನಾವು ಫೋಟೋಸ್ ಕ್ಲಿಕ್ ಮಾಡಿದ್ರಲ್ಲ, ಆ ಫೋಟೋಸ್ ಎಲ್ಲ ಫಾರ್ವರ್ಡ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಫೋಟೋಸ್ ಎಲ್ಲ ಬಂದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ಅಂತ. ಅಲ್ಲೇ ನಿಯರ್ ಬೈ ಪ್ಲೇಸಸ್ ಇದೆ, ಆಲ್ಮೋಸ್ಟ್ ಒಂದು 4 to 5 ಪ್ಲೇಸಸ್ ಇದೆ. ನೆಕ್ಸ್ಟ್ ನಾವು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್.
ನೆಕ್ಸ್ಟ್ ನಾವು ಆ ಪ್ಲೇಸಿಗೆ ಹೋಗಬೇಕಾದ್ರೆ ಅಲ್ಲೇ ಇದ್ದಿದ್ದಂಥ ಮನೆಗಳನ್ನ ಗಮನಿಸಿದ್ವಿ. ಅಲ್ಲಿ ಏನಂದರೆ ಎಲ್ಲ ಮನೆಯಲ್ಲೂ ವೆಲ್ಸ್ ಇದೆ, ಅದೊಂದು ಸ್ಪೆಷಾಲಿಟಿ ಅಲ್ಲಿ. ಫೈನಲ್ ಆಗಿ ನಾವು ಆ ಪ್ಲೇಸ್ ಹತ್ರ ಕೂಡ ರೀಚ್ ಆದ್ವಿ. ಆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ನೋಡಿದಂಥ ಅಷ್ಟು ಪ್ಲೇಸಸ್ ಕೂಡ ಚೆನ್ನಾಗಿದೆ. ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು, ಯಾರ್ಯಾರು ನೋಡಿಲ್ಲ. ಮತ್ತು ಹೇಗಿತ್ತು ಆ ಪ್ಲೇಸಸ್ಸು ನೀವು ವಿಡಿಯೋದಲ್ಲಿ ನೋಡಿದಾಗ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ ಪ್ಲೇಸಿಗೆ ಹೋದ್ಮೇಲೆ ನೀವೇನಾದರೂ ಅಡಲ್ಟ್ ಆಗಿದ್ದರೆ ನಿಮಗೆ 20 ರೂಪೀಸ್ ಟಿಕೆಟ್ನ ತೊಗೊತಾರೆ. ಬನ್ನಿ ಪ್ಲೇಸ್ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ, ನೀನೇ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ, ಮೂರು ಭಾವ ಸೇರಿ ಮೂಡಿದ ಸಾಲು ನೀನೇ. ಕವಿತೆ ಕವಿತೆ ನಿನ್ನ ಅರಿತೆ, ಕವಿತೆ ಕವಿತೆ ನಿನ್ನ ಅರಿತೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ಈ ಪ್ಲೇಸ್ ಅಂತೂ ಫೋಟೋ ಶೂಟಿಗೆ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಅಲ್ಲಿ ಯಾರ್ದೋ ಶೂಟ್ ನಡೀತಿತ್ತು, ಡ್ರೋನ್ ಶೂಟ್ ಎಲ್ಲ ಮಾಡ್ತಾಯಿದ್ರು. ಅದನ್ನು ಕೂಡ ನಾನು ಮುಂದೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಬರ್ತಾರಲ್ಲ ಇಬ್ಬರು, ಅವರೇ ಅಲ್ಲಿ ಶೂಟ್ ಮಾಡ್ತಿದ್ದಿದ್ದು. ಆ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಬಂದು ಎಕೋ ಬೀಚ್ ಹತ್ರ. ನಮಗೆ ಮುರುಡೇಶ್ವರ ಬೀಚಲ್ಲೂ ಕೂಡ ಆಟಾಡೋಕ್ಕೆ ಬಿಡಲಿಲ್ವಲ್ಲ, ಬಿಕಾಸ್ ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ. ಅಟ್ಲೀಸ್ಟ್ ಎಕೋ ಬೀಚಲ್ಲಾದರೂ ಬೇಗ ಹೋಗಿ ಆಟಾಡೋಣ ಅಂತ ಅಂದ್ಕೊಂಡು ನಾವು ಫಸ್ಟು ಎಕೋ ಬೀಚಿಗೆ ಹೋದ್ವಿ. ಅಲ್ಲೂ ಆಲ್ಮೋಸ್ಟ್ ಒಂದು 2 hours ಏನೋ ಆಯಿತು ಅನಿಸುತ್ತೆ. ಅವ್ರು ಅಷ್ಟೊತ್ತವರೆಗೂ ನಮಗೆ ಅಷ್ಟು ಪ್ಲೇಸ್ನ ತೋರಿಸೋಷ್ಟೊತ್ತಲ್ಲಿ 6 hours 30 minutes ಆಗಿತ್ತು. ಅವ್ರು ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದಾರೆ ನಮಗೋಸ್ಕರ. ನಾವು ಅಲ್ಲೇ ಇದ್ರಲ್ಲ, ಇನ್ನೊಬ್ಬರು ಆಟೋದವ್ರನ್ನೂ ಕೂಡ ಕೇಳಿದ್ವಿ. ಅವ್ರು ಹೇಳಿದ್ರು 1500 ತೊಗೋತೀವಿ ಅಂತ. ನಾವು ಒಂದು ಎಕ್ಸ್ಟ್ರಾ ಪ್ಲೇಸ್ ಕೂಡ ಕೇಳಿದ್ವಿ. ಬಟ್ ಈಗ 1200 ತೊಗೊಂಡಿದ್ದಾರಲ್ಲ, ಅವರು ಆ ಎಕ್ಸ್ಟ್ರಾ ಪ್ಲೇಸ್ನ ಸೇರಿಸಿ 1200 ತೊಗೊತೀನಿ ಅಂತ ಹೇಳಿದ್ರು. ನಾವು ಅದಕ್ಕೆ ಇವರು 1200 ತೊಗೊತಾರಲ್ವ, ಪರವಾಗಿಲ್ಲ ಅಂತ ಹೇಳಿ ಇವ್ರಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ನಾವು ನೆಕ್ಸ್ಟು ಎಕೋ ಬೀಚಿಗೆ ಎಂಟ್ರೆನ್ಸಿಗೆ ರೀಚ್ ಆದ್ವಿ. ಎಕೋ ಬೀಚ್ ಹತ್ರನೇ ಎಕೋ ಪಾರ್ಕ್ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಬರ್ಬೋದು. ಬಟ್ ನಾವು ಎಕೋ ಪಾರ್ಕಿಗೆ ಹೋಗಲಿಲ್ಲ, ಅದೇನು ಚಿಕ್ಕ ಮಕ್ಕಳು ಆಟಾಡೋ ಜಾಗ ಅಲ್ವಾ, ಸುಮ್ಮನೆ ಏನು ಬೇಡ ಅಲ್ಲಿಗೇನು ಹೋಗೋದು, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಕೋ ಬೀಚ್ ಒಂದನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನ ಎಕೋ ಬೀಚಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದ್ವಿ. ನೋಡಿ, ಇದೆ ಎಕೋ ಬೀಚು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ವೇವ್ಸ್ ಅಂತೂ ಎಷ್ಟು ಫಾಸ್ಟಾಗಿ ಬರ್ತಿತ್ತು ಅಂದರೆ ನಮ್ಮನ್ನೇ ಹಿಂದಕ್ಕೆ ತಳ್ತಿತ್ತು. ಆ ವೇವ್ಸ್ ಅಷ್ಟು ಫಾಸ್ಟಾಗಿ ಬರ್ತಿತ್ತು. ಈ ಪ್ಲೇಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಇಲ್ಲಿ ವಾಟರ್ ಇತ್ತಲ್ಲ, ಅದ್ರ ಜೊತೆ ಫುಲ್ಲು ಆಟ ಆಡಿಕೊಂಡು
ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ನಾವು ಫಾಲ್ಸ್ ಹತ್ರ ಬಂದ್ವಿ. ಅಪ್ಸರಕೊಂಡ ಫಾಲ್ಸ್ ಇದೆ, ಮತ್ತು ಬೀಚ್ ಪಾಯಿಂಟ್ ವ್ಯೂ ಕೂಡ ನೋಡ್ಬೋದು. ಅದು ಕೂಡ ಇತ್ತು ಅಲ್ಲಿ. ಬಟ್ ಫಾಲ್ಸಲ್ಲಿ ನೀರು ಇರಲಿಲ್ವಂತೆ, ಮಳೆ ಬಂದಾಗ ಮಾತ್ರ ಇಲ್ಲಿ ಫಾಲ್ಸಲ್ಲಿ ನೀರು ಇರುತ್ತಂತೆ. ಅವ್ರು ಹಾಗೂ ಹೇಳಿದ್ರು ಈ ಪ್ಲೇಸಿಗೆ ಕರ್ಕೊಂಡು ಹೋಗೋದಾ ಬೇಡವಾ ಅಂತ. ಇಲ್ಲ, ನಾವು ಬರೋದು ಬಂದಿದ್ದೀವಿ, ನೀರಿಲ್ಲ ಅಂದರೂ ಪರವಾಗಿಲ್ಲ, ಎಷ್ಟಿದೆಯೋ ಅಷ್ಟು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಷ್ಟೇ ನೀರು ಬರ್ತಿರ್ಲಿಲ್ಲ ಫಾಲ್ಸಲ್ಲಿ, ಸ್ವಲ್ಪ ನೀರು ಬರ್ತಿತ್ತು. ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಇನ್ನೊಂದ್ಸತಿ ಆಟ ಆಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಲ್ಲ, ಇನ್ನೊಂದ್ಸತಿ ಮತ್ತೆ ನೀರಿಗೆ ಹೇಳಿದ್ರೆ ಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಮತ್ತೇನು ಆಟ ಆಡೋದು ಬೇಡ ಅಂತ ಹೇಳ್ಕೊಂಡು ಅಲ್ಲೇ ಫಾಲ್ಸ್ನ ನೋಡಿಕೊಂಡು ಒಂದು ವ್ಯೂ ಪಾಯಿಂಟ್ ಇತ್ತು, ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಮರಳಿ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ, ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕರೆ, ಮರಳಿ ಮನಸ್ಸಾಗಿ. ನಾವು ನೆಕ್ಸ್ಟ್ ಹೋಗಿದ್ದು ಪ್ಲೇಸ್ ಬಂದು ಇಡಗುಂಜಿ ಗಣಪತಿ ಟೆಂಪಲ್ ಅಂತ. ಅಲ್ಲಿಗೂ ಕೂಡ ರೀಚ್ ಆಗಿ ಆ ಟೆಂಪಲ್ಲೇ ನಮ್ಮ ಲಾಸ್ಟ್ ಪ್ಲೇಸ್ ಆಗಿತ್ತು, ಅದನ್ನು ಕೂಡ ನೋಡಿಕೊಂಡು ಬಂದ್ವಿ. ನಾವು ಒಂದು ಡ್ರೈವರ್ನ ಕೇಳಿದ್ವಿ ಅಂತ ಹೇಳಿದ್ನಲ್ಲ, ಅವ್ರು 1500 ಹೇಳಿದ್ರಲ್ಲ, ಅದು ಈ ಪ್ಲೇಸೇ. ಆ ಎಲ್ಲ ಪ್ಲೇಸ್ಗಿಂತ ಇದು ಸ್ವಲ್ಪ ಜಾಸ್ತಿ ದೂರ ಈ ಪ್ಲೇಸ್ ಬಂದು, ಅದಕ್ಕೋಸ್ಕರ ಅವ್ರು ಅಷ್ಟು ಕೇಳಿದ್ರು ಅಂತ ಅನಿಸುತ್ತೆ. ಬಟ್ ಇವರು ಇದಕ್ಕೂ ಕೂಡ ಕರ್ಕೊಂಡು ಹೋದ್ರು 1200 ಅಲ್ಲೇ. ಆ ಪ್ಲೇಸ್ ಕೂಡ ನೋಡಿಕೊಂಡು ಗಣಪತಿಗೆ ಗರ್ಕೆ ಕೂಡ ಕೊಟ್ಟು ಬಂದ್ವಿ. ಆ ಪ್ಲೇಸು ತುಂಬ ಚೆನ್ನಾಗಿತ್ತು. ನಾನು ದೇವ್ರನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಅದೆಷ್ಟು ಕಾಣಿಸ್ತೀವಿ ವಿಡಿಯೋದಲ್ಲಿ ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಮಾಡಬಾರ್ದಿತ್ತು, ಆದರೂ ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಒಂದು ಕಾರಣಕ್ಕೆ ವಿಡಿಯೋ ಮಾಡಿದೆ ಅಷ್ಟೇ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಅಂಥ ವಿಡಿಯೋದಲ್ಲಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೀಪ್ ಸಪೋರ್ಟಿಂಗ್.